ಗೌತಮಿ ಅವ್ರನ್ನ ಕ್ಯಾಪ್ಟನ್ ಆಗ್ಲಿ ಅಂತ ಬಯಸ್ತಾ ಇದೀವಿ. ಒಂದ್ ಆಟ ಎಷ್ಟು ಪಾಠಗಳನ್ನು ಕಲಿಸುತ್ತೆ ಅಲ್ಲ. ಅದನ್ನು ಒದ್ದು ಕ್ಯಾಪ್ಟನ್ ಕ್ವೀನ್. ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಸಿಕ್ಕ ಅವಕಾಶವನ್ನ ಮೋಕ್ಷಿತಾ ಅವರು ಸ್ವತಃ ಅವರೇ ಕಳ್ಕೊಂಡಿದ್ದಾರೆ. ಗೌತಮಿ ಅಂತರಂತೂ ನಾನು ಕೇಳಲ್ಲ. ಅವರಿಂದ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ನಮ್ಮ ಲೈಫ್ ಅಲ್ಲೇ ಆಗ್ಲಿ ಸಿಕ್ಕಿರೋ ಅವಕಾಶವನ್ನ ಕಳ್ಕೊಂಡ್ರೆ ಆಮೇಲೆ ಅದಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ. ಅದೇ ರೀತಿ ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ವಾರದ ಟಾಸ್ಕ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಸಿಕ್ಕ ಅವಕಾಶವನ್ನ ಮೋಕ್ಷಿತಾ ಅವರು ಸ್ವತಃ ಅವರೇ ಕಳ್ಕೊಂಡಿದ್ದಾರೆ. ಇದರಿಂದ ಅವರು ಒಂದು ಪಾಠವನ್ನು ಕಲ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಹಾಗಿದ್ರೆ ಏನು ಇದ್ರ ಸ್ಟೋರಿ ಅಂತ ಎಲ್ಲಿದೆ ನೋಡಿ. ಬಿಗ್ ಬಾಸ್ ನಲ್ಲಿ ಬಂದ ಅವಕಾಶವನ್ನ ಯಾವತ್ತೂ ಕೈ ಚೆಲ್ಲಬಾರ್ದು. ಹಾಗೆ ಚೆಲ್ಲಿದರೆ ಅದಕ್ಕೆ ದೊಡ್ಡ ದಂಡ ತೆರಬೇಕಾಗುತ್ತೆ. ಇದು ಸ್ಪರ್ಧಿಗಳಿಗೆ ಅನೇಕ ಬಾರಿ ಅನುಭವ ಆಗಿದೆ. ಹಾಗಾಗಿಯೂ ಅನೇಕರು ಮತ್ತೆ ಮತ್ತೆ ಇದೇ ತಪ್ಪನ್ನ ಮಾಡ್ತಿದ್ದಾರೆ. ಮೋಕ್ಷಿತಾ ಕೂಡ ಈಗ ಇದೇ ತಪ್ಪನ್ನ ಮಾಡಿ ದೊಡ್ಡ ದಂಡ ತತ್ತಿದ್ದಾರೆ. ಮೋಕ್ಷಿತಾ ಪೈ ಅವರು ದಿಮಾಕು ತೋರಿಸಿ ಜನರ ಆದೇಶವನ್ನ ಬದಿಗೊತ್ತಿದ್ದರು. ಇದಕ್ಕೆ ಅವರು ಈಗ ಸರಿಯಾದ ಪಾಠವನ್ನೇ ಕಲ್ತಿದ್ದಾರೆ. ತಮಗೆ ಸಿಕ್ಕ ಅವಕಾಶವನ್ನ ಕೈ ಚೆಲ್ಲಿದ್ರು. ಇದು ಇವರಿಗೆ ಮುಳುವಾಗಿ ಹೋಗಿದೆ. ಈ ಅವಕಾಶ ಬಳಕೆ ಮಾಡಿಕೊಂಡ ಗೌತಮಿ ಅವರು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಈ ಬಾರಿ 2 ತಂಡಗಳನ್ನ ಮಾಡಲಾಗಿತ್ತು. ಈ ಪೈಕಿ ಮೋಕ್ಷಿತಾ ಅವರ ತಂಡ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಆಯ್ಕೆಯಾಗುತ್ತಾರೆ. ಈಗ ಕ್ಯಾಪ್ಟನ್ ಆಗಲು ತಮ್ಮ ಪರವಾಗಿ ಆಟ ಆಡಲು ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನ ಬಿಗ್ ಬಾಸ್ ನೀಡ್ತಾರೆ ಮತ್ತು ಆ ಸ್ಪರ್ಧೆ ಎದುರಾಳಿ ತಂಡದವರೇ ಆಗಬೇಕಿತ್ತು. ಮೋಕ್ಷಿತಾ ಅವರಿಗೆ ಗೌತಮಿ ಅವರನ್ನ ಆಯ್ಕೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂತು. ಇದಕ್ಕೆ ಮೋಕ್ಷಿತಾ ಅವರು ದಿಮಾಗು ತೋರಿ ಗೌತಮಿ ಅವರಿಂದ ಗೆದ್ದು ನಾನು ಕ್ಯಾಪ್ಟನ್ ಆಗಬೇಕೆಂಬುದು ಯಾವತ್ತೂ ಇಲ್ಲ, ಹಾಗಿದ್ದರೆ ನಾನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಡೋದಿಲ್ಲ, ಕ್ಯಾಪ್ಟನ್ನೇ ಆಗೋದಿಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಇದಕ್ಕೆ ಬಿಗ್ ಬಾಸ್ ಕೂಡ ಎಚ್ಚರಿಕೆಯನ್ನ ನೀಡ್ತಾರೆ. ಇದಕ್ಕೆ ನೀವು ದೊಡ್ಡ ದಂಡ ತೆರಬೇಕಾಗತ್ತೆ ಅಂತ ಹೇಳ್ತಾರೆ. ಕೊನೆಗೂ ಮೋಕ್ಷಿತಾ ಅವರ ಬದಲಾಗಿ ಬೇರೆ ಒಬ್ಬ ಆಟಗಾರ ಎದುರಾಳಿ ತಂಡದಿಂದ ಆಯ್ಕೆ ಮಾಡಲು ಅವಕಾಶವನ್ನ ನೀಡ್ತಾರೆ. ಆಗ ಎಲ್ಲರೂ ಗೌತಮಿ ಅವರನ್ನ ಆಯ್ಕೆ ಮಾಡ್ತಾರೆ. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಗೆದ್ದು ಗೌತಮಿ ಅವರು ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಮೋಕ್ಷಿತಾ ಅವರು ಕೊಟ್ಟ ಅವಕಾಶದಿಂದ ಗೌತಮಿ ಅವರಿಗೆ ಈ ಪಟ್ಟ ಸಿಕ್ಕಿದೆ. ಇದರಿಂದ ಮೋಕ್ಷಿತಾ ಅವರು ಒಂದು ಪಾಠವನ್ನೇ ಕಲ್ತಿದ್ದಾರೆ ಅಂತ ಹೇಳ್ಬೋದು. ನೋಡಿದ್ರಿ ಅಲ್ಲ, ವಾರದ ಟಾಸ್ಕ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಸಿಕ್ಕ ಅವಕಾಶವನ್ನ ಮೋಕ್ಷಿತಾ ಅವರು ಕಳ್ಕೊಂಡಿದ್ದಾರೆ. ಗೌತಮಿ ಅವರ ಸಹಾಯ ಪಡೆದು ಆಡ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಅವಕಾಶವನ್ನ ಕಳ್ಕೊಂಡ್ರು. ಇದೇ ಅವಕಾಶವನ್ನ ಉಪಯೋಗಿಸ್ಕೊಂಡ ಗೌತಮಿ ಅವರು ಈಗ ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಇದರಿಂದ ಮೋಕ್ಷಿತಾ ಅವರು ಒಂದು ಪಾಠನೇ ಕಲ್ತಿದ್ದಾರೆ ಅಂತಾನು ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಗೌತಮಿ ಅವರ ಕ್ಯಾಪ್ಟನ್ಸಿ ಹೇಗಿರುತ್ತೆ ಅಂತ ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.